ಗ್ಯಾಸ್ನ ಅವಶ್ಯಕತೆ ಇಲ್ಲದೇ ಮಾಡಿರುವಂತಹ ಹೆಲ್ತಿಯಾದಂತಹ ಸ್ವೀಟ್ ರೆಸಿಪಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಹೆಲ್ತಿಯಾದಂತಹ ಒಂದೊಳ್ಳೆ ಸ್ವೀಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಸ್ವೀಟನ್ನು ಮಾಡಲಿಕ್ಕೆ ನಮಗೆ ಗ್ಯಾಸ್ನ ಅವಶ್ಯಕತೆ ಇಲ್ಲ. ದಿಢೀರಂತ ಒಂದು 5 ನಿಮಿಷದಲ್ಲಿ ಈ ಸ್ವೀಟನ್ನು ಮಾಡ್ಕೊಳ್ಬೋದು. ಬನ್ನಿ, ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಹೆಲ್ತಿಯಾದಂತಹ ಸ್ವೀಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಹೆಲ್ತಿಯಾದಂತಹ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರಿಗಡಲೆನ ತೆಗೆದುಕೊಂಡಿದ್ದೇನೆ. ಯಾವ ಕಪ್ ಮೆಜರ್ಮೆಂಟ್ ಬೇಕಾದರೂ ತೆಗೆದುಕೊಳ್ಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ಹುರಿಗಡಲೆನ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. 1 ಹಿಡಿ ಆಗುವಷ್ಟು ಇದಕ್ಕೆ ಗೋಡಂಬಿನ ಸೇರಿಸ್ತೇನೆ, ಒಂದು 1/4 ಕಪ್ ಆಗುವಷ್ಟು. ಆನಂತರ ಒಂದು 1/4 ಕಪ್ ಆಗುವಷ್ಟು ವಾಟರ್ ಮೆಲನ್ ಸೀಡ್ಸ್, ಕಲ್ಲಂಗಡಿ ಬೀಜವನ್ನು ಸಹ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ತರಿತರಿಯಾಗಿ ಇಲ್ಲದೆ ಇರೋ ರೀತಿ ಇದನ್ನು ಆದಷ್ಟು ನುಣ್ಣಗೆ ನಾವು ಪುಡಿ ಮಾಡ್ಕೊಳ್ಬೇಕು. ನೋಡ್ಬೋದು, ಈ ರೀತಿ ನುಣ್ಣಗೆ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ತರಿ ಇತ್ತು ಅಂದಲ್ಲಿ ಇದನ್ನು ಜರಡಿ ಹಿಡಿದು ನಾವು ಬಟ್ಲಿಗೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ನುಣ್ಣಗೆ ರುಬ್ಬಿರೋದ್ರಿಂದ ಇದನ್ನು ಒಂದು ಅಗಲವಾದಂತಹ ಬಟ್ಲಿಗೆ ಸೇರಿಸ್ತೇನೆ. ನಂತರ ಅದೇ ಮಿಕ್ಸಿ ಜಾರಿಗೆ 3/4 ಕಪ್ ಆಗುವಷ್ಟು ಬೆಲ್ಲನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಬೆಲ್ಲದಿಂದ ಈ ಸ್ವೀಟನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ 2 ಏಲಕ್ಕಿ, ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ಸಹ ಇದಕ್ಕೆ ಸೇರಿಸ್ತೇನೆ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲನ ತೆಗೆದುಕೊಂಡಿದ್ದೇನೆ. ಸ್ವೀಟ್ ಕಮ್ಮಿ ಬೇಕು ಅಂದಲ್ಲಿ ಅರ್ಧ ಕಪ್ ಬೇಕಾದರೂ ನಾವು ಬಳಸ್ಬೋದು ಬೆಲ್ಲನ. ನಂತರ ಇದೆಲ್ಲವನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಸಹ ಆದಷ್ಟು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗುತ್ತೆ. ಈಗ ಬೆಲ್ಲನೂ ಸಹ ಚೆನ್ನಾಗಿ ರುಬ್ಬಿದ್ದಾಗಿದೆ. ನಾವು ಹುರ್ಗಡ್ಲೆ ಪುಡಿನ ಸೇರಿಸಿರುವಂತಹ ಬಟ್ಲಿಗೆ ಈ ಬೆಲ್ಲದ ಪುಡಿನೂ ಸಹ ಸೇರಿಸಿ ಗಂಟು ಇಲ್ಲದೆ ಇರೋ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲವನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದೇನೆ. ಕಾಯಿಸಿ ತಣ್ಣಗಾಗಿರುವಂತಹ 1 ಗ್ಲಾಸ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ನಾವು ಈ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಸಮ ನಾವು ಹಾಲನ್ನು ಸೇರಿಸ್ತೇನೆ, ಸ್ವಲ್ಪನೇ ನಾವು ಹಾಲನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಬೇಕು. ಹಿಟ್ಟು ತೆಳ್ಳಗಾಯಿತು ಅಂದಲ್ಲಿ ಹುರ್ಗಡ್ಲೆ ಪುಡಿನ ನಾವು ಸೇರಿಸ್ಕೊಳ್ಬೋದು. ಹುರ್ಗಡ್ಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹುರ್ಗಡ್ಲೆ ಪುಡಿನ ಸ್ವಲ್ಪ ಸೇರಿಸ್ಕೊಂಡು ನಾವು ಹದ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು. ನೋಡ್ಬೋದು, ಈ ಹದಕ್ಕೆ ನಾವು ಈ ಹುರ್ಗಡ್ಲೆ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಇದನ್ನು ಒಂದು ಬಾಕ್ಸಿಗೆ ಹಾಕಬೇಕಾಗುತ್ತೆ. ನಾನಿಲ್ಲಿ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಬಾಕ್ಸನ್ನು ತೆಗೆದುಕೊಂಡಿದ್ದೇನೆ. ಯಾವ ಶೇಪಿಗೆ ಬೇಕಾದರೂ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು. ಈ ರೀತಿ ಸ್ಕ್ವಯರ್ ಶೇಪ್ ಇರುವಂತಹ ಬಾಕ್ಸಿಗೆ ಸ್ವಲ್ಪ ತುಪ್ಪನ ಸೇರಿಸಿ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡ್ತೇನೆ ಈ ಬಾಕ್ಸಿಗೆ. ನೋಡ್ಬೋದು, ತುಪ್ಪ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದಾಗಿದೆ ಬಾಕ್ಸಿಗೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ, ಹಾಕ್ತಾ ಇದ್ದೇನೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಬಾದಾಮಿನ ಈ ರೀತಿ ಸ್ಪ್ರೆಡ್ ಮಾಡಿದ್ದಾಗಿದೆ. ಈಗ ರೆಡಿ ಮಾಡಿಟ್ಟಂತಹ ಸ್ವೀಟನ್ನು ಈ ಬಾಕ್ಸಿಗೆ ಹಾಕಿ ಈ ರೀತಿಯಾಗಿ ಎಲ್ಲವನ್ನ ಈವೆನ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಸ್ವೀಟನ್ನು. ನಾವಿಲ್ಲಿ ಈ ಸ್ವೀಟನ್ನು ಹುರ್ಗಡ್ಲೆ ಹಾಗೂ ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಾಮೂಲಿ ಸಕ್ಕರೆಗಿಂತ ಬೆಲ್ಲ ಬಳಸೋದು ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಈವೆನ್ ಆಗಿ ಎಲ್ಲವನ್ನು ಸ್ಪ್ರೆಡ್ ಮಾಡಿದ್ದೇನೆ. ಇದನ್ನು ಒಂದು ಅರ್ಧ ಗಂಟೆ ಆರಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಈವೆನ್ ಆಗಿ ಸ್ಪ್ರೆಡ್ ಮಾಡಿದ್ದಾಗಿದೆ. ಇದನ್ನು ನಾನಿಲ್ಲಿ ಅರ್ಧ ಗಂಟೆ ನಂತರ ನಿಮಗೆ ತೋರಿಸ್ತೇನೆ. ನೋಡ್ಬೋದು, ನಾನಿಲ್ಲಿ ಅರ್ಧ ಗಂಟೆ ಆರಲಿಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ಇದು ಆರಿದೆ. ಇದನ್ನು ಈ ರೀತಿ ನಾವು ತೆಗೆದಿದ್ದೇನೆ. ಈಸಿಯಾಗಿ ನಮಗೆ ಇದು ಡಿಶ್ ಔಟ್ ಆಗುತ್ತೆ. ನೋಡ್ಬೋದು,
ಇದನ್ನು ನಾನಿಲ್ಲಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಮೂಲಿಯಾಗಿ ಬರ್ಫಿ ಶೇಪಿಗೆ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಈ ಸ್ವೀಟನ್ನು ನಾವು ಇದೇ ಶೇಪಿಗೆ ಇದೇ ಸೈಜಲ್ಲೇ ಮಾಡಬೇಕು ಅಂತೇನಿಲ್ಲ. ರೌಂಡ್ ಶೇಪ್ ಬೇಕಾದರೂ ನಾವು ಮಾಡ್ಕೊಳ್ಬೋದು ಅಥವಾ ಈ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡ್ಬೋದು ಕಟ್ ಮಾಡಿದ್ದಾಗಿದೆ. ನಾನಿಲ್ಲಿ ಒಂದು ತೆಗೆದು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿ, ಸ್ವಲ್ಪನೂ ತೆಳ್ಳಗಾಗಿಲ್ಲ, ಕೈಗೆ ಹಿಟ್ಟು ಅಂಟ್ತಿಲ್ಲ, ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸ್ವೀಟ್ ರೆಸಿಪಿ. ದಿಢೀರಂತ ಮಕ್ಕಳಿಗಾಗಲಿ ಅಥವಾ ನೆಂಟರು ಮನೆಗೆ ಬಂದಾಗ ಸ್ವೀಟ್ ಮಾಡಬೇಕು ಅಂದಾಗ ಹುರ್ಗಡ್ಲೆ ಹಾಗೂ ಬೆಲ್ಲದಿಂದ ಈ ರೀತಿ ಹೆಲ್ತಿಯಾದಂತಹ ಸ್ವೀಟನ್ನು ಮಾಡಿಕೊಡಿ. ಈ ಸ್ವೀಟನ್ನು ತಿಂದವರು ಕೇಳ್ತಾರೆ ಎಲ್ಲಿಂದ ತಂದ್ರಿ ಅಂತ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸಿಂಪಲ್ಲಾಗಿ ದಿಢೀರಂತ ಈ ಸ್ವೀಟನ್ನು ಮಾಡ್ಕೊಳ್ಬೋದು. ನೋಡ್ಬೋದು ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ಹೆಲ್ತಿಯಾದಂತಹ ಒಂದೊಳ್ಳೆ ಸ್ವೀಟ್ ರೆಸಿಪಿ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿತ್ತು. ತಪ್ಪದೆ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.